ವಕೀಲರ ಸಂಘದ ನೂತನ ಅಧ್ಯಕ್ಷರಾದ ಫಟಾಫಟ್ ವೈ ಪ್ರಕಾಶ್ ರವರಿಗೆ ದಲಿತ ಮುಖಂಡರು ಅಭಿನಂದನೆ ಸಲ್ಲಿಸಿದರು. ಆನೇಕಲ್ ವಕೀಲರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಹಿರಿಯ ವಕೀಲರಾದ ಫಟಾಫಟ್ ವೈ ಪ್ರಕಾಶ್ ರವರ ಗೆಲುವು ಸಾಧಿಸಿದ್ದು, ಇಂದು ಆನೇಕಲ್ ಪಟ್ಟಣದಲ್ಲಿರುವ ಅವರ ಕಚೇರಿಯಲ್ಲಿ ದಲಿತ ಮುಖಂಡರು ಅಭಿನಂದನೆ ಸಲ್ಲಿಸಿದರು. ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಕೋಲಾರ್ ಸಂದೇಶ್ ರವರು ನೂತನ ಆನೇಕಲ್ ವಕೀಲ ಸಂಘದ ಅಧ್ಯಕ್ಷ ಫಟಾಫಟ್ ವೈ ಪ್ರಕಾಶ್ ಅವರಿಗೆ ಸನ್ಮಾನಿಸಿ ಸಿಹಿ ತಿನಿಸುವ ಮೂಲಕ ಅಭಿನಂದನೆ ಸಲ್ಲಿಸಿದರು. ಇನ್ನು ಈ ಸಂದರ್ಭದಲ್ಲಿ ದಲಿತ ಮುಖಂಡರುಗಳು ಮಾತನಾಡಿ, ಆನೇಕಲ್ ವಕೀಲರ ಸಂಘಕ್ಕೆ ಫಟಾಫಟ್ ಪ್ರಕಾಶ್ ಅವರು 3ನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು, ಅವರ ಅವಧಿಯಲ್ಲಿ ಉತ್ತಮ ಕೆಲಸ ಮಾಡಿದ್ದು, ಅವರ ಜನಪರ ಕಾರ್ಯಕ್ರಮಗಳನ್ನ ಮೆಚ್ಚಿ ಮತ್ತೊಮ್ಮೆ ಎಲ್ಲಾ ವಕೀಲರು ಫಟಾಫಟ್ ಪ್ರಕಾಶ್ ಅವರನ್ನ ಆನೇಕಲ್ ವಕೀಲರ ಸಂಘಕ್ಕೆ ಮತ್ತೊಮ್ಮೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಇನ್ನು ಫಟಾಫಟ್ ಪ್ರಕಾಶ್ ಅವರು ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿದ್ದು, ಜೊತೆಗೆ ಸಂಕಷ್ಟದಲ್ಲಿರುವವರಿಗೆ ನೆರವಾಗುತ್ತಾ ಬರುತ್ತಿದ್ದು, ಅವರಿಗೆ ಮತ್ತು ಕುಟುಂಬಕ್ಕೆ ಭಗವಂತ ಆಯಸ್ಸು, ಆರೋಗ್ಯ, ಸಕಲ ಐಶ್ವರ್ಯ ಭಾಗ್ಯಗಳನ್ನ ಕಲ್ಪಿಸಲಿ ಎಂದು ಶುಭ ಹಾರೈಸಿದರು. ಇದೇ ವೇಳೆ ಆನೇಕಲ್ ವಕೀಲರ ಸಂಘಕ್ಕೆ ನೂತನವಾಗಿ ಆಯ್ಕೆಯಾದ ಉಪಾಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರನ್ನ ಸನ್ಮಾನಿಸಿ ಅಭಿನಂದಿಸಲಾಯಿತು. ಅಭಿನಂದನಾ ಸಮಾರಂಭದಲ್ಲಿ ಸರ್ಜಾಪುರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀನಿವಾಸ್, ಬೆಸ್ತಮಾನಹಳ್ಳಿ ಯಲ್ಲಪ್ಪ, ಹರೇಹಳ್ಳಿ ಮಧು, ಜಾಲಿ ವೆಂಕಟೇಶ್, ಮುತ್ಕಟ್ಟಿ ರಾಕೇಶ್, ಕಾಂತರಾಜು, ದಲಿತ ಮುಖಂಡರು ಹಾಗೂ ಸ್ನೇಹಿತರು ಭಾಗವಹಿಸಿದ್ದರು. ರಾಜ್ಯ ಇತಿಹಾಸದಲ್ಲಿ, ಇಡೀ ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ಇದು ಒಂದು ದೊಡ್ಡ ಮಹಾ ಗೆಲುವು. ನಮ್ಮ ಫಟಾಫಟ್ ಪ್ರಕಾಶ್ ಅಣ್ಣವರು ಇಡೀ ತಾಲೂಕಿನಾದ್ಯಂತ, ಬೆಂಗಳೂರು ಗ್ರಾಮಾಂತರ ಮತ್ತೆ ಆನೇಕಲ್ ತಾಲೂಕಿನಾದ್ಯಂತ ವಕೀಲರ ಸಂಘದ ಅಧ್ಯಕ್ಷರಾಗಿರುವಂತದ್ದು ಇದು ಸತ್ಯಕ್ಕೆ ಸಿಕ್ಕಿರುವಂತಹ ಗೆಲುವು. ಜೊತೆಗೆ ನಮ್ಗೆ ತುಂಬಾ ಖುಷಿ ಏನಂದ್ರೆ, ನಮ್ಮ ಸಮುದಾಯದ ನಮ್ಮ ಸ್ವಂತ ಸಂಬಂಧಿಕರು ನಮ್ಮ ಪ್ರಕಾಶ್ ಅಣ್ಣವರು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಜೊತೆಗೆ ಏನಂದ್ರೆ, ಮುಂದಿನ ದಿನಗಳಲ್ಲಿ ಆಡಳಿತ ಅಂದ್ರೆ ಯಾವ ತರ ಬಡವರಿಗೆ ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು 100% ಎಲ್ಲ ತುಂಬಾ ನಿರೀಕ್ಷೆಯಲ್ಲಿ ಇದ್ದಿದ್ದು ನಮ್ಮ ಪ್ರಕಾಶ್ ಅಣ್ಣ ಅವ್ರು ಗೆಲ್ಬೇಕು ಅಂತ ಹೇಳ್ಬಿಟ್ಟು ಗೆದ್ದಿದ್ದಾರೆ. ಎಲ್ಲ ಬಡವರಿಗೂ, ನಿರ್ಗತಿಕರಿಗೆ, ಪ್ರತಿ ಸಮುದಾಯದವರೆಗೂ ಅಣ್ಣವ್ರ ಕಡೆಯಿಂದ ನ್ಯಾಯ ಸಿಗುತ್ತೆ. ತುಂಬಾ ಖುಷಿ ಆಗ್ತಾ ಇದೆ. ಇವತ್ತಿನ ದಿನ ಆನೇಕಲ್ ತಾಲೂಕಿನಾದ್ಯಂತ ಇರುವಂತಹ ಎಲ್ಲ ಸಮಾಜ ಸೇವಕರು, ಪ್ರಗತಿಪರ ಚಿಂತಕರು ಎಲ್ಲರೂ ಸೇರಿ, ನಮ್ಮ ಸರ್ಜಾಪುರ ಶ್ರೀನಿವಾಸ್ ಅಣ್ಣವರಾಗ್ಬೋದು, ಬೆಸ್ತಮಾನಹಳ್ಳಿ
ನಮ್ಮ ಯಲ್ಲಪ್ಪಣ್ಣ ಆಗ್ಬೋದು ಮತ್ತೆ ನಮ್ಮ ಮಧು ಅಣ್ಣವರಾಗ್ಬೋದು ಎಲ್ಲರೂ ಸೇರಿ ಇವತ್ತಿನ ದಿನ ಅಣ್ಣವ್ರಿಗೆ ಒಂದು ಸಣ್ಣದಾಗಿ ಒಂದು ಕಿರು ಸನ್ಮಾನ ಮಾಡಿದೀವಿ. ಮುಂದಿನ ದಿನದಲ್ಲಿ ಇನ್ನು ಕೇವಲ ಒಂದು 15-20 ದಿನದಲ್ಲಿ ಅಭಿನಂದನಾ ಸಮಾವೇಶ ಮಾಡ್ತಾ ಇದೀವಿ. ಯಾಕಂದ್ರೆ ನಮ್ಮ ಅಣ್ಣ ಗೆದ್ದಿದ್ದಾರೆ, ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್. ನಮ್ಮ ತಾಲೂಕಿನ ಜನಪ್ರಿಯ ನಾಯಕರು, ಹಿರಿಯರು, ನಮ್ಮ ಮಾರ್ಗದರ್ಶಿರು, ನಮ್ಮ ಅಣ್ಣವರಾದಂಥ ಪಟಾಪಟ್ ಪ್ರಕಾಶ್ ಅಣ್ಣವ್ರಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ. ದೇವರು ಅವ್ರಿಗೆ ಇನ್ನೂ ಒಳ್ಳೆ ಶಕ್ತಿ ಕೊಡಲಿ. ಇನ್ನೂ ಅವ್ರನ್ನ ನಂಬ್ಕೊಂಡಿರೋಂಥ ಎಲ್ಲ ವಕೀಲರು ಆಗಿರ್ಬೋದು, ಸಂಘದ ಪದಾಧಿಕಾರಿಗಳಿರ್ಬೋದು, ಯಾರಾಗಿರ್ಬೋದು, ಅವ್ರಿಗೆಲ್ಲ ಒಳ್ಳೆ ದಾರಿ ದೀಪವಾಗಿರಲಿ. ಮತ್ತು ಇನ್ನೂ ಅವ್ರು ಇನ್ನೂ ಒಂದು ಉನ್ನತ ಸ್ಥಾನಕ್ಕೆ ಹೋಗಲಿ. ದೇವರು ಅವ್ರಿಗೆ ಎಲ್ಲ ಆರೋಗ್ಯ ಐಶ್ವರ್ಯ ಇನ್ನೂ ಅವ್ರಿಗೆ ಅವ್ರು ಅಂದ್ಕೊಂಡಿರೋದೆಲ್ಲ ಈಡೇರಿಸಲಿ ಅಂತ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ಹಾಗೆ ಏನು ಅವ್ರು ನಂಬ್ಕೊಂಡು ಏನು ಈ ದಿನ ಅವರು ಒಂದು ಜಯಶೀಲರಾಗಿದ್ದಾರೆ, ಒಂದು ಸಂಘದ ಅಧ್ಯಕ್ಷರು, ಅವ್ರನ್ನೆಲ್ಲ ಅವ್ರಿಗೆ ಚೆನ್ನಾಗಿ ಅವ್ರು ಏನು ಅಂದ್ಕೊಂಡಿದಾರಲ್ಲ ಅದನ್ನು ಮಾಡಲಿ, ಅವ್ರನ್ನ ಕೈಯಲ್ಲಿ ಇಟ್ಕೊಂಡು ಹೋಗಲಿ, ಮತ್ತು ನಮ್ಮನ್ನು ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅವ್ರಿಗೆ ಅಭಿನಂದನೆ. ಅಧ್ಯಕ್ಷರಾಗಿ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಗೆದ್ದಿರೋದು ನಮಗೆ ಅಂತ ಅತಿ ಸಂತೋಷ. ಅದರಲ್ಲೂ ನಮ್ಮ ತಮ್ಮಂದರು ಕೂಡ ಎಲ್ಲರೂ ಲಾಯರ್ಗಳಾಗಿದ್ದಾಗ ನಾನು ಒಟ್ಟಾಗಿ ಹೋಗ್ಬೇಕಂತೇಳಿ ಕೂಡ ಅಣ್ಣವ್ರಿಗೆ ಗೊತ್ತಿಲ್ಲದೇ ನಾನು ಹೇಳಿದ್ದೆ. ಹಂಗಾಗಿ ಇವ್ರ ಮನೇಲಿ ನಾವು ತಿಂದು ಬೆಳೆದಂಥ ಹುಡುಗರು ಹುಟ್ಟು ಹೋರಾಟಗಾರರು. ಇವತ್ತು ಆ ಹೋರಾಟಕ್ಕೆ ತಂದ ಒಂದು ನ್ಯಾಯ ಸಿಕ್ಕಿದೆ. 3ನೇ ಬಾರಿಗೆ ಅಧ್ಯಕ್ಷರಾಗಿದ್ದಾರೆ. ತುಂಬ ಹೃದಯದ ಅಭಿನಂದನೆಗಳು. ಅವರಿಂದ ನಾವೆಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ನಾಯಕರು, ಯುವಕರು ಎಲ್ಲರೂ ಇರ್ತೀವಿ ಅಂತ ಹೇಳ್ತಾ, ಮತ್ತೆ ನಮಗೆ ಈ ಆನೇಕಲ್ಲಲ್ಲಿ ಸ್ಟ್ಯಾಚ್ಯೂ ಬರಲಿಕ್ಕೆ ಪ್ರಮುಖ ಕಾರಣಕರ್ತರು ಅಂಬೇಡ್ಕರ್ ಪ್ರಥಮ ಬಾರಿಗೆ ನಾವು ಇಟ್ಟಂಥ ದಿನಗಳಲ್ಲಿ ಅವರ ಶ್ರಮ, ಊಟ, ನಿದ್ದೆ ಬಿಟ್ಟು ನಮ್ಮ ಜೊತೆಯಲ್ಲಿ ಮಾರ್ಗದರ್ಶಕರಾಗಿ ನಾವೆಲ್ಲ ಸೇರಿ ಇದ್ದಿದ್ದಕ್ಕೆ ಆ ಸಂದರ್ಭದಲ್ಲಿ ಅವರಿಗೆ ಅದೇ ಸೇಮ್ ಸಾಹೇಬ್ರನ್ನ ತಗೊಂಡ್ಬಂದು ಸಂದೇಶವನ್ನು ನರಸಿಂಹಣ್ಣವ್ರಿಗೆ ನಾವೆಲ್ಲ ಕೊಟ್ಟಿದ್ದೀವಿ. ಇದನ್ನ ಯಾವಾಗಲೂ ಇಟ್ಕೋಬೇಕಂತೇಳಿ ನಾವು ಕೇಳ್ಕೊಳ್ತಾ, ಅಣ್ಣನಿಗೆ ಒಳ್ಳೇದಾಗಲಿ, ಅವ್ರಿಗೆ ಆರೋಗ್ಯ ಕೊಡಲಿ, ಅವ್ರು ಇನ್ನೂ ಚೆನ್ನಾಗಿ ರಾಜ್ಯದಲ್ಲೇ ಅಧ್ಯಕ್ಷರಾಗಲಿ ಅಂತೇಳಿ ನಾವು ಒಂದು ಬಯಕೆ, ನಮ್ದೊಂದು ಆಶೆ. ಜೈ ಭೀಮ್. ಆನೇಕಲ್ ತಾಲೂಕಿನಲ್ಲಿ ವಕೀಲರ ಸಂಘದ ಚುನಾವಣೆ ನಡೆದು ಪ್ರಕಾಶ್ ಅಣ್ಣವರ ಸಿಂಡಿಕೇಟ್, ನಮ್ಮ ಅಣ್ಣವರಾದಂಥ ಪ್ರಕಾಶ್ ಅಣ್ಣವರ ಸಿಂಡಿಕೇಟ್ ಎಲ್ಲರೂ ಗೆದ್ದಿದ್ದಾರೆ. ಮೊದಲನೇದಾಗಿ ಪ್ರಕಾಶ್ ಅಣ್ಣವರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಸಮುದಾಯದ ಪರವಾಗಿ ಹಾಗೂ ಕಾನೂನಾತ್ಮಕವಾಗಿ ತುಂಬ ಹೋರಾಟ ಮಾಡಿರುವಂಥ ಕುಟುಂಬ ಅದು. ಆ ಕುಟುಂಬಕ್ಕೆ ಸಂದಂಥ ಜಯ ಹಾಗೂ ನ್ಯಾಯಕ್ಕೆ ತಕ್ಕಂಥ ಜಯ ಅಂತ ಹೇಳಿ ಇವ್ರಿಗೆ ನಿಮ್ಮ ವಾಹಿನಿ ಮುಖಾಂತರ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಆನೇಕಲ್ ತಾಲೂಕಿನ ನಮ್ಮ ಜನಪ್ರಿಯ ನಾಯಕರು, ನಮ್ಮೆಲ್ಲರ ಮಾರ್ಗದರ್ಶಕಂತಹ ಪ್ರಕಾಶ್ ಅಣ್ಣವರು ಇವತ್ತು ಆನೇಕಲ್ ತಾಲೂಕಿನ ವಕೀಲರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಮತದಾನವನ್ನು ಮಾಡಿದಂಥ ಎಲ್ಲ ಅವರ ಸದಸ್ಯರುಗಳಿಗೆ, ವಕೀಲ ಬಂದವರಿಗೆ, ನಮ್ಮೆಲ್ಲರ ಪರದವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅವ್ರು ಪಟ್ಟಂಥ ಹಗಲಿರುಳು ಕಷ್ಟ, ಅವ್ರಿಗಿರ್ತಕ್ಕಂಥ ಬಡವರ ಬಗ್ಗಿನ ಕಾಳಜಿಯಿಂದ ಇವತ್ತು ಆ ಜಯ ಸಿಕ್ಕಿದೆ. ಅವರೆಲ್ಲರೂ ಜೊತೆಯಲ್ಲಿ ನಾವಿರೋದಲ್ಲ, ನಮ್ಮ ಜೊತೆಯಲ್ಲಿ ಅವರಿದ್ದಾರೆ ಅನ್ನೋ ಒಂದು ಧೈರ್ಯವಾಗಿ ತಾಲೂಕಿನಲ್ಲಿ ನಾವು ಎಲ್ಲ ಕೆಲಸಗಳಿಗೆ ಹೋಗೋದಕ್ಕೂ ಅವರೊಂದು ಬೆನ್ನೆಲುಬಾಗಿರ್ತಾರೆ. ಒಳ್ಳೆ ಕೆಲಸಗಳಿಗೆ ಅವರು ಮಾರ್ಗದರ್ಶಕರಾಗಿದ್ದಾರೆ. ಅವರಿಗೆ ಬುದ್ಧ, ಬಸವ, ಅಂಬೇಡ್ಕರ್ ಏನು ಸಂವಿಧಾನದ ಅಡಿಯಲ್ಲಿ ಅವ್ರು ಸಿಕ್ಕಿದೆ, ಆ ಸಂವಿಧಾನದ ಅಡಿ ಪ್ರಕಾರ ಅವ್ರು ಏನು ಚುನಾವಣೆ ಪ್ರಣಾಳಿಕೆಯನ್ನು ಕೊಟ್ಟಿದ್ದಾರೆ, ಎಲ್ಲ ಕೆಲಸಗಳನ್ನು ಈಡೇರಿಸ್ತೀವಿ, ವಕೀಲರ ಸಂಘಕ್ಕೆ ಬೇಕಾಗಿರ್ತಕ್ಕಂಥ ಭರವಸೆಗಳನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಆ ಬುದ್ಧ, ಬಸವ, ಅಂಬೇಡ್ಕರ್ ಅವರು ಸದಾಕಾಲ ಅವ್ರಿಗೆ ಆಶೀರ್ವಾದವಾಗಿರಲಿ ಅಂತೇಳಿ ನನ್ನ ಒಂದು ಸಣ್ಣ ಅವ್ರಿಗೆ ಶುಭಾಶಯನ್ನು ತಿಳಿಸ್ತೀನಿ. ನಮ್ಮ ಆನೇಕಲ್ ತಾಲೂಕಿನ ನಮ್ಮ ಜನಪ್ರಿಯ ಆದಂಥ ನಮ್ಮ ಅಣ್ಣ ಆದಂಥ 3ನೇ ಬಾರಿ ಅಧ್ಯಕ್ಷರಾಗಿದ್ದಾರೆ. ಭಾಳ ಸಂತೋಷದ ವಿಚಾರ ಇದು. ಹಾಗಾಗಿ ಇವತ್ತು ಅವರಿಗೆ ನಾನು ಅಭಿನಂದನೆಗಳು ಹೇಳ್ತಾ, ನಮ್ಮ ಅಣ್ಣವರಿಗೆ ಓಟ್ ಕೊಟ್ಟಂಥ ಎಲ್ಲ ವಕೀಲರಿಗೆ ಅವ್ರಿಗೂ ಅಭಿನಂದನೆ ಹೇಳ್ತಾ, ಈಗಾಗಲೇ ನಮ್ಮೆಲ್ಲ ಹೋರಾಟಗಾರರು, ಹಿರಿಯರು, ಚಿಂತಕರು ಭಾಳಷ್ಟು ಜನ ಬಂದಿದ್ದಾರೆ. ಇವತ್ತು ನಮ್ಮ ಸಂದೇಶ ಹೇಳ್ದಂಗೆ ಇವತ್ತು ಆನೇಕಲ್ ತಾಲೂಕಲ್ಲಿ ಈ ಭಾಗದಲ್ಲಿ ಅವ್ರಿಗೆ ಒಂದು ವಿಶೇಷವಾಗಿ ಅವರಿಗೆ ಅಭಿನಂದನೆಗಳನ್ನು ನಾವು ಮಾಡೋದಕ್ಕೆ ಈಗಾಗಲೇ ಸಿದ್ಧವಾಗಿದ್ದರೆ, ನಮಗೆ ಮಾರ್ಗದರ್ಶನ ಯಲ್ಲಪ್ಪಣ್ಣವರು ಹಾಗೂ ನಮ್ಮಣ್ಣ ಸೀನಣ್ಣವರು ಹಾಗೂ ಸಂದೇಶ ಅವರು ಭಾಳಷ್ಟು ಎಲ್ಲ ಇಲ್ಲಿ ಯುವಕರು, ಹಿರಿಯರು ಬಂದಿದ್ದಾರೆ. ಎಲ್ಲರಿಗೂ ಅವ್ರು ಧನ್ಯವಾದಗಳನ್ನ ಹೇಳ್ತಾ, ಆನೇಕಲ್ ತಾಲೂಕಿನಲ್ಲಿ ನಮ್ಮ ಪಟಾಪಟ್ ನಾಗರಾಜ್ ಅಣ್ಣವರು ವಕೀಲ ಸಂಘದ ಪ್ರಕಾಶ್ ಅಣ್ಣವರು ವಕೀಲ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಸ್ನೇಹಿತರೆ, ನನ್ನ ಎಲ್ಲ ಒಡನಾಡಿಗಳೇ, ಒಡನಾಡಿ ಅಂತಂದರೆ ಒಡಲು ಅಂದರೆ ದೇಹ. ಆ ದೇಹದಲ್ಲಿ ನಾಡಿಗಳು ಮಾತ್ರ ಶಕ್ತಿಯನ್ನು ತುಂಬಕ್ಕೆ ಸಾಧ್ಯ. ಹಾಗಾಗಿ ಇವತ್ತು ನನ್ನ ಒಡಹುಟ್ಟಿದಂಥ ಎಲ್ಲ ನನ್ನ ಒಡನಾಡಿಗಳೇನಿದ್ದಾರಲ್ಲ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಇವತ್ತು ನನಗೇನು
ಬಾಬಾ ಸಾಹೇಬರ ಮೂರ್ತಿಯನ್ನು ನನಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇದು ಕೇವಲ ಮೂರ್ತಿ ಅಲ್ಲ, ಇಟ್ಸ್ ಎ ಸಿಂಬಲ್ ಆಫ್ ನಾಲೆಡ್ಜ್ ಆ್ಯಂಡ್ ಸಿಂಬಲ್ ಆಫ್ ಸೆಲ್ಫ್ ರೆಸ್ಪೆಕ್ಟ್. ಸ್ವಾಭಿಮಾನ ಮತ್ತು ಒಂದು ಸ್ವಾಭಿಮಾನದ ಸಂಕೇತ ಮತ್ತು ಇಟ್ ಈಸ್ ಎ ಸಿಂಬಲ್ ಆಫ್ ನಾಲೆಡ್ಜ್. ಇದನ್ನೇನು ಕೊಟ್ಟಿದ್ದಾರೆ, ಇವರ ಮಾರ್ಗದರ್ಶನದಲ್ಲೇ ನಾನು ಹೆಜ್ಜೆಗಳನ್ನು ಇಟ್ಟಿದ್ದು. ಇವತ್ತು ನನ್ನ ಮೈ ಮೇಲೆ ಏನು ಕಪ್ಪು ಕೋಟು ಬಂದಿದೆ, ಆ ಕಪ್ಪು ಕೋಟು 28 ವರ್ಷಗಳ ಹಿಂದೆ ನಾನು ಹೋರಾಟದಿಂದ ಬಂದಂಥ ಅನೇಕ ಹೋರಾಟಗಾರರು ಅವರ ಕೊಡುಗೆಯನ್ನು ಕೊಟ್ಟು ನನಗೆ ಕೋಟನ್ನು ಹೊಲಿಸಿ ನನ್ನ ದೇಹದ ಮೇಲೆ ಕೊಟ್ಟಿದ್ದಾರೆ. ಅವರೆಲ್ಲರ ಋಣ ನನ್ನ ಕೋಟಿನ ಮೇಲೆ ಇದೆ. ಅವರೆಲ್ಲ ಋಣವನ್ನು ಈ ಮುಖಾಂತರ ನಾನು ತೀರಿಸ್ತಾ ಇದ್ದೇನೆ. ಇವತ್ತು ತೆಲುಗಿನಲ್ಲಿ ಒಂದು ಹಾಡಿನಲ್ಲಿ ಬರುತ್ತೆ, ಮರು ಜನ್ಮ ಮುನ್ನದು ಲೇದು ಈ ಮಮತಲ್ಲಪ್ಪುಡು ಏಮೈತಾವೋ ಅನ್ನೋದು ಒಂದು ಸ್ಟ್ಯಾಂಜ ಬರುತ್ತೆ. ಮರುಜನ್ಮ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಒಂದು ವೇಳೆ ಇದ್ದರೆ ಇವರೆಲ್ಲರೂ ಮತ್ತೊಮ್ಮೆ ನಾವೆಲ್ಲರೂ ಜೊತೆಯಲ್ಲಿ ಹುಡ್ತೀವೋ ಇಲ್ವೋ ಅನ್ನೋದು ನಮ್ಗೆ ಗೊತ್ತಿಲ್ಲ. ಒಂದು ವೇಳೆ ಹಂಗಿದ್ರೆ ನಾವೆಲ್ಲರೂ ಜೊತೆಯಲ್ಲಿ ಹುಟ್ಟೋಣ ಅನ್ನುವಂಥ ಆಶಯಗಳನ್ನು ನಾನು ವ್ಯಕ್ತಪಡಿಸ್ತೇನೆ. ನಾನು ಕೇವಲ ವಕೀಲ ಸಂಘಕ್ಕೆ ಮಾತ್ರ ಸೀಮಿತ ಆಗದೆ ನನ್ನ ಕೊನೆಯ ಉಸಿರಿರೋವರೆಗೂ ಕೂಡ ನನ್ನ ಸಮುದಾಯ ಮತ್ತು ಈ ತಾಲೂಕಿನ ಜನತೆಯ ಸೇವೆಗೆ ನಾನು ನನ್ನ ಇಡೀ ಜೀವನವನ್ನು ಮುಡುಪಾಗಿಡ್ತೀವಿ ಅಂತೇಳಿ ಈಗಾಗಲೇ ಪ್ರಮಾಣಪೂರ್ವಕವಾಗಿ ಹೇಳಿದ್ದೇನೆ. ಆ ಕೆಲಸವನ್ನು ನಾನು ಮುಂದುವರಿಸ್ತೇನೆ. ನಾನು ಕೇವಲ ವಕೀಲಿಕೆ ಮಾಡಿಕೊಂಡು ಜೀವನ ನಾನು ನನ್ನ ಕುಟುಂಬದಕ್ಕೆ ಇಲ್ಲ. ನಾನು ಮೊದಲಿಂದಲೂ ಕೂಡ ಈ ಸಮಾಜದ ಋಣವನ್ನು ತಿಂದಿದ್ದೇನೆ. ಈ ಸಮಾಜದ ಪ್ರತಿಯೊಬ್ಬರೂ ಕೂಡ ಅವರ ಋಣವನ್ನು ಎತ್ಕೊಂಡು ತಿರುಗ್ತಾ ಇದ್ದೇನೆ. ಇವತ್ತು ನಾನು ತಲೆ ಬಾಚಿಕೊಂಡು ಹೊರಗಡೆ ಬಂದರೆ ಆ ಬಾಚಣಿಗೆ ಮಾಡಿದಂಥ ಆ ವೃತ್ತಿಪರ ಯಾರಿದ್ದಾನೆ ಅವನಿಗೆ ನಾನು ಋಣಿಯಾಗಿರಬೇಕು. ಇವತ್ತು ನಾನು ತಲೆಗೆ ಏನಾದರೂ ಎಣ್ಣೆ ಹಾಕ್ತಾ ಇದ್ದೀನಿ ಅಂತಂದರೆ ಆ ಎಣ್ಣೆ ಮಾಡಿದಂಥ ಆ ಸಮುದಾಯಕ್ಕೆ ನಾನು ಋಣಿಯಾಗಿರಬೇಕು. ಇವತ್ತು ಬಟ್ಟೆಯನ್ನು ನೇದಂಥ ಆ ಬಟ್ಟೆಯನ್ನು ನನಗೆ ಕೊಟ್ಟಂಥ ನನ್ನ ಸೌಂದರ್ಯವನ್ನು ಹೆಚ್ಚಿಸಿದಂಥ ಬಟ್ಟೆ ನೇದಂಥ ನೇಕಾರರಿಗೆ ನಾನು ಋಣಿಯಾಗಿರಬೇಕು. ಇವತ್ತು ನಾನೇನಾದರೂ ಫೇಸ್ಗೆ ಪೌಡ್ರ್ ಹಾಕ್ತೀನಿ ಅಂತಂದರೆ ಆ ಪೌಡ್ರನ್ನು ಮಾಡಿದಂಥ ಕಾರ್ಮಿಕನಿಗೆ ನಾನು ಋಣಿಯಾಗಿರಬೇಕು. ಒಬ್ಬ ವ್ಯಕ್ತಿ ಮನೆಯಿಂದ ಹೊರಗಡೆ ಬಂದ ತಕ್ಷಣವೇ ಐರನ್ ಮಾಡಿದ ಬಟ್ಟೆನ ಹಾಕೊಂಡು ಬಂದಿದೆ, ಐರನ್ ಮಾಡಿ ನಮ್ಮ ಅಂದವನ್ನು ಹೆಚ್ಚಿಸಿದಂಥ ಆ ಸಮುದಾಯಕ್ಕೆ ನಾವು ಋಣಿಯಾಗಿರಬೇಕು. ಸೊ ಇಂತೆಲ್ಲ ಋಣಗಳು ನಮ್ಮ ಮೇಲೆ ಇರೋದ್ರಿಂದ ವಿ ಹ್ಯಾವ್ ಟು ಪೇ ಬ್ಯಾಕ್ ಟು ದಿಸ್ ಸೊಸೈಟಿ. ದಟ್ ಈಸ್ ದಿ ಲಾ ಆಫ್ ನೇಚರ್. ನಾವು ವಿ ಹ್ಯಾವ್ ಟು ಪೇ ಬ್ಯಾಕ್ ಟು ದಿ ಸೊಸೈಟಿ. ವಿ ಆರ್ ಪೇಯಿಂಗ್ ಟು ದಿ ಸೊಸೈಟಿ. ಐ ವಿಲ್ ಪೇ ಟು ದಿ ಸೊಸೈಟಿ. ನಿಮ್ಮೆಲ್ಲರ ಈ ನನ್ನ ಮೇಲೆ ಇಟ್ಟಂಥ ಭರವಸೆಗೆ, ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಗೆ, ನೀವು ಕೊಟ್ಟಿರೋಂಥ ಪ್ರೀತಿಯನ್ನು ನಾನು ಯಾವತ್ತೂ ಕೂಡ ದುರುಪಯೋಗ ಪಡಿಸ್ಕೊಳ್ಳೋದಿಲ್ಲ. ನಿಮ್ಮ ನಂಬಿಕೆಯನ್ನು ನಾನು ಉಳಿಸ್ಕೋತೇನೆ. ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯವರೆಗೂ ನ್ಯಾಯವನ್ನು ಕೊಡೋದಕ್ಕೆ ನಿಮ್ಮೆಲ್ಲರ ನಂಬಿಕೆಯ ಜೊತೆಗೆ ನಾನು ಜೊತೆಗಿಡ್ತೀನಿ. ದಯವಿಟ್ಟು ನೀವೆಲ್ಲರೂ ನನ್ನ ಜೊತೆಯಲ್ಲಿರಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯಲ್ಲಿ ಮನವಿ ಮಾಡ್ತಾ, ನಿಮ್ಮ ಅಭಿಮಾನಕ್ಕೆ, ನಿಮ್ಮ ಅಭಿನಂದನೆಗಳಿಗೆ, ನಿಮ್ಮ ಸನ್ಮಾನಕ್ಕೆ ಮತ್ತೊಮ್ಮೆ ನಾನು ತಲೆಬಾಗಿ ನಮಸ್ಕಾರವನ್ನು ಮಾಡ್ತೇನೆ. ಜೈ ಭೀಮ್.